ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಸುಚನ್ ವ್ಲಾಗ್ಸ್. ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಬೇಕು. ಆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂಚೂರು ಎಣ್ಣೆ ಹಾಕಿ ಇದೆಲ್ಲ ಒಗ್ಗರಣೆ ಕೊಟ್ಕೊತಾ ಇರೋದು ರುಬ್ಬೋದಕ್ಕೋಸ್ಕರ. ಸೊ ಇದು ಎಣ್ಣೆ ಕಾದಾದಮೇಲೆ 2 ಥರ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಇನ್ನೊಂದು ಹಸಿ ಮೆಣಸಿನ್ಕಾಯಿ ಎರಡೂ ಕೂಡ ಹಾಕಿ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಒಂದು 6ರಿಂದ 7 ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಫ್ರೈ ಮಾಡಿದ್ಮೇಲೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡು ನೆಕ್ಸ್ಟು ಇದಕ್ಕೆ ಎಳ್ಳು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡೋದ್ರಿಂದ ರುಚಿ ಹೆಚ್ಚುತ್ತೆ. ಆಮೇಲೆ ಇವಾಗ ಕಡಲೆ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಸೇರಿ ಒಂದು ಸ್ವಲ್ಪ ಹುರ್ಕೊಂಡು ನೆಕ್ಸ್ಟು ಹುಣ್ಸೆಹಣ್ಣು ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಾದಮೇಲೆ ಇದೊಂದು ಸ್ವಲ್ಪ ಬಿಸಿಲು ಹಾಗೆ ಫ್ರೈ ಮಾಡಿ ನೆಕ್ಸ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಒಂದು ಬಟ್ಲು ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ, ಅದು ಬಿಸಿಲೇ ಅದು ಫ್ರೈ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಅಷ್ಟೇ, ಇದನ್ನು ಆರೋವರೆಗೂ ಎತ್ತಿಟ್ಕೊಬೇಕು. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಬೆಂದಾದಮೇಲೆ ನೆಕ್ಸ್ಟ್ ಅದಕ್ಕೆ ಕರಿಬೇವು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬ್ರೌನ್ ಆಗೋವರೆಗೂ. ತಿರ್ಗಾ ನಾನು ಅಷ್ಟರಲ್ಲಿ ಮೂಲಂಗಿನ ಜಜ್ಜಿ ಇಟ್ಕೊತಾ ಇದ್ದೀನಿ. ಅದು ಕಟ್ ಮಾಡೋಂಗಿಲ್ಲ, ಜಜ್ಜಿ ಇಟ್ಕೊಬೇಕು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಟೊಮೆಟೊ ಫ್ರೈ ಆದಮೇಲೆ ನಿಮ್ಗೆ ಬೇಗ ಬೇಕಂದರೆ ಉಪ್ಪು ಹಾಕ್ಕೊಬೋದು. ನೆಕ್ಸ್ಟ್ ಇದು ಮೂಲಂಗಿ ಅಂದರೆ ಕಟ್ ಮಾಡದೆ ಜಜ್ಜಿರೋ ಅಷ್ಟು ಮೂಲಂಗಿ. ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಫ್ರೈ ಆಯಿತು. ನೆಕ್ಸ್ಟ್ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ನೆಕ್ಸ್ಟ್ ಇವಾಗ ಆರಿರುತ್ತಲ್ಲ ಅದು ಮಿಶ್ರಣ, ಅದನ್ನು ರುಬ್ಕೊತಾ ಇದ್ದೀನಿ. ನೋಡಿ ಇದು ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಆಗಬೇಕು ಇದು. ನೋಡಿ ಈ ಥರ ರುಬ್ಕೊಂಡಾದಮೇಲೆ ಇದನ್ನು ಇದಕ್ಕೆ ಮೂಲಂಗಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೋದು. ಇದು ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾವು ಅನ್ನ ಸಾರಿಗೆ ಮಾಡ್ಕೊತಾ ಇದ್ದೀವಿ ಇವತ್ತು. ನೋಡಿ ಇವಾಗ ಎಷ್ಟು ನೀರು ಬೇಕೋ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನೀರು ಹಾಕೊಬೋದು. ನಾವು ಸಾಂಬಾರ್ಗೆ ಆಗೋದ್ರಿಂದ ಒಂದು ಸ್ವಲ್ಪ ವಾಟರ್ ಟೈಪೇ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ. ಮುಂಚೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ. ನೆಕ್ಸ್ಟ್ ಇನ್ನೊಂಚೂರು ನೀರು ಹಾಕಿ ಅದು ಕುದಿ ಬರೋವರೆಗೂ ಬೇಯಿಸಾದ್ಮೇಲೆ ಸಾಂಬಾರು, ಬಿಸಿ ಬಿಸಿ ಸಾಂಬಾರು ರೆಡಿ ಆಗುತ್ತೆ. ಮೂಲಂಗಿ ಸಾರು ಒಂದ್ಸಲಿ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ಇವಾಗ ನೋಡಿ ರೈಸ್ಗೆ ಸಾಂಬಾರು ಹಾಕ್ತಾಯಿರ್ತೀನಿ, ಎಷ್ಟು ಟೇಸ್ಟಿಯಾಗಿರುತ್ತೆ. ಅದು ಮೂಲಂಗಿ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಸಕ್ಕತ್ತಾಗಿರುತ್ತೆ ಅದು. ನೋಡಿ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ, ರುಚಿಯಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.